ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋ ಟ್ರಾವೆಲ್ ಆಗಿರುತ್ತೆ. ಯಾಕಂದರೆ ನಾನು ಬಿ ಫಾರ್ಮಾ ಕೋರ್ಸಿಗೆ ಅಡ್ಮಿಷನ್ ಮಾಡಿಸಿದಾಗ ಈ ಬಿ ಫಾರ್ಮಸಿ ಕೋರ್ಸಿನ ಲಾಸ್ಟ್ ಎಕ್ಸಾಮ್ ಮುಗಿದ ದಿನಾನೇ ಈ ದೇವರ ದರ್ಶನ ಮಾಡೋಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಸೊ ಇವತ್ತೇ ನನ್ನ ಎಕ್ಸಾಮ್ ಮುಗಿದಿದೆ. ಅಂದರೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇವತ್ತು ಮುಗ್ದೈತಿ. ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಅದರ ಲಾಗು ಅಪ್ಲೋಡ್ ಮಾಡೀನಿ, ನೋಡ್ಬೋದು ಅದನ್ನು. ಇವಾಗ ನಾನು ನಮ್ಮ ಊರಿಂದ ತಿರುಪತಿಗೆ ಹೊಂಟೀನಿ. ಯಾಕಂದ್ರೆ ನಾನು ತಿರುಪತಿ ತಿಮ್ಮಪ್ಪನ ಹತ್ರನ ಅವಾಗ ಬೇಡ್ಕೊಂಡಿದ್ದೆ. ಸೊ ನಾನು ಎಕ್ಸಾಮ್ ಎಲ್ಲ ಇವತ್ತು ಮುಗಿದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಇವತ್ತು ರಾತ್ರಿ ಹೊಂಟೀನಿ. ನಮ್ಮ ಊರಿಂದ ತಿರುಪತಿಗೆ ಅವ್ರು ಟ್ರೈನ್ ಇಲ್ಲ, ಡೈರೆಕ್ಟ್. ಅದಕ್ಕೆ ನಾವು ಯಾಕಂತ ಹೇಳತ್ತೀನಿ ಅಂದರೆ, ನನ್ನ ಬ್ರದರ್ ಒಬ್ಬ ಬರತನ, ಇಬ್ಬರು ಕೂಡ ತಿರುಪತಿಗೆ ಹೊಂಟೀವಿ. ಫಸ್ಟ್ ನಾವು ಕೆರೂರಿಂದ ಹುಬ್ಬಳ್ಳಿಗೆ ಹೋಗಿ, ಹುಬ್ಬಳ್ಳಿಯಿಂದ ಬೆಳಗ್ಗೆ 6 ಗಂಟೆಗೆ ಒಂದು ಟ್ರೈನ್ ಐತಿ ಹುಬ್ಬಳ್ಳಿ ಟು ತಿರುಪತಿ. ಆ ಟ್ರೈನಿಗೆ ಹೋಗ್ಬೇಕಂತ ಮಾಡೀವಿ. ಟೈಮ್ ಇವಾಗ ರಾತ್ರಿ 11:30 ಆಗೈತಿ. ನಾನು ಯಾಕೆ ಇಲ್ಲಿ ಕೆಳಗೆ ಹೊಂಟೀನಿ ಅಂತಂದ್ರೆ, ಅಲ್ಲಿ ಮೇನ್ ರೋಡ್ ಕಡೆ ಬಸ್ ಸ್ಟಾಪ್ ಮಾಡೋಂಗಿಲ್ಲ, ಇಲ್ಲೇ ಮಾಡ್ತಾರೆ. ಅದಕ್ಕೆ ಅಲ್ಲಿಂದ ಇಲ್ಲಿ KB ಅಂತ ಐತಿ ನಮ್ಮ ಊರಾಗ, ಅಲ್ಲೇ ಹೊಂಟೀನಿ. ಯಾಕಂದ್ರೆ ಅಲ್ಲೇ ಬಸ್ ಸ್ಟಾಪ್ ಮಾಡ್ತಾರೆ. ಟೈಮಿಗೆ ಆಲ್ರೆಡಿ 11:30 ಆಗಿ ಹೋಗೈತಿ. ನೋಡ್ಬೇಕು ಬಸ್ ಯಾರು ಬರ್ತಾವನ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲ್ಯಾಟ್ಫಾರ್ಮ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನಿವಾಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗದೀನಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಹುಬ್ಬಳ್ಳಿ, ಇಲ್ಲಿಗೆ ಇವಾಗ ರೀಚ್ ಆಗೀವಿ. ಟೈಮ್ ರಾತ್ರಿ 2 ಗಂಟೆ ಆಗೈತಿ. ನಮ್ಮೂರಿಂದ ಹುಬ್ಬಳ್ಳಿ ಬರೋಕೆ ಸುಮಾರು 2.5 ತಾಸು ಆಯ್ತು. ಇವಾಗ ಹೋಗಿ ಟಿಕೆಟ್ ಕೊಡ್ತಾರೆ ಹಂಗೆ ಕೇಳ್ಬೇಕು. ಯಾಕಂದ್ರೆ ಟ್ರೈನ್ 6 ಗಂಟೆಗೆ ಐತಿ. ಇದು ನೋಡ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ನಾನು ಫಸ್ಟ್ ಟೈಮ್ ಹಿಂಗೆ ಸ್ಟೇಷನ್ ಒಳಗೆ ಹೊಂಟೀನಿ. ಪ್ರತಿ ಸಲ ಹಿಂಗೆ ಬೇರೆಯವ್ರಿಗೆ ಹೋಗುವಾಗ ಟ್ರೈನ್ ಒಳಗೆ ಬಂದು ಅಲ್ಲೇ ಪ್ಲ್ಯಾಟ್ಫಾರ್ಮಿಗೆ ಎಂಟ್ರಿ ಹಾಕಿದ್ವಿ. ಇವಾಗ ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಿಂದ ಹೊಂಟೀವಿ. ಎಂಟ್ರೆನ್ಸಿಗೆ ಈ ಕಡೆ ಒಂದು ಕಡೆ ಚರಕ ಇಟ್ಟಾರ, ಇನ್ನೊಂದು ಕಡೆ ಗಾಂಧೀಜಿನ ಕುಂದ್ರಿಸ್ಯಾರ. ಇವಾಗ ನಾವು ಸ್ಟೇಷನ್ ಎಂಟ್ರಿ ಆಗತ್ತೀವಿ. AC ಗಾಳಿ ಐತ್ರಿ ಇಲ್ಲಿ. ಇಷ್ಟು ಥಂಡಿಯಾಗ ಯಾಕೆ ಬೇಕಾಗಿತ್ತೇನಿದೆ, ಬಟ್ ಏನು ಮಾಡೋಕ್ಕಾಗಿಲ್ಲ, ಐತಿ. ಟಿಕೆಟ್ ಕೇಳೀವಿ. ಟೈಮ್ ಇನ್ನು ಈಗ 2 ಗಂಟೆ ಆಗೈತಿ. 3 ಗಂಟೆ ಟಿಕೆಟ್ ತೊಗೊಂಡು 3 ತಾಸು ಆದರೆ ಟಿಕೆಟ್ ಕ್ಯಾನ್ಸಲ್ ಆಕತ್ತಂತಂದ್ರೆ, ಅದಕ್ಕೆ ಟೈಮ್ ಟ್ರೈನ್ ಹಂಗೂ ಇನ್ನು 6 ಗಂಟೆಗೆ ಐತಿ. ಇವಾಗ 1-2 ತಾಸು ಇಲ್ಲೇ ಎಲ್ಲರ ಮಲ್ಕೊಂಡು 4:15 ಇಲ್ಲ 5ಕ್ಕೆ ಟಿಕೆಟ್ ತೊಗೊತೀವಿ. ಸ್ನೇಹಿತರೆ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಕಲ್ಲಿನ ಏನೋ ಮಾಡಿಟ್ಟಾರ ನೋಡಿ. ಸ್ನೇಹಿತರೆ, ಒಂದೇ ಭಾರತ ರೈಲ್ವೆ. ಸ್ನೇಹಿತರೆ, ಫಸ್ಟ್ ಟೈಮ್ ಇಷ್ಟು ಸನಿಯಕ್ಕೆ ನೋಡತ್ತೀನಿ. ಲಾಸ್ಟ್ ಟೈಮ್ ಬೆಂಗಳೂರೊಳಗೆ ಅಷ್ಟೊಂದು ನೋಡೋಕ್ಕಾಗಿರಲಿಲ್ಲ. ಇವಾಗ 5 ಗಂಟೆಗೆ ಹೊಂಟತಿ. ಹುಬ್ಬಳ್ಳಿ ಪುಣೆ ಒಂದೇ ಭಾರತ ಮೈಸೂರು ಅಜ್ಮೀರ್ ಟ್ರೈನ್ ಬಂತು. ಟೈಮ್ ಇವಾಗ 5:25 ಆಗೈತಿ. ನೋಡಿ ಸ್ನೇಹಿತರೆ, ರೈಲ್ವೆ ಸ್ಟೇಷನ್ ಈ ರೀತಿ ಮಾಡಿದಾರೆ ಡೆಕೋರೇಷನ್. ಈ ಹುಬ್ಬಳ್ಳಿ ಜಂಕ್ಷನ್ 1507 ಮೀಟ್ರ್ ಐತಿ ಪ್ಲ್ಯಾಟ್ಫಾರ್ಮ್. ಇವಾಗ ನಾವು 315 ಮೀಟ್ರ್ ಬಂದೀವಿ. ನಾವು ಇವಾಗ ವಿಶ್ವದ ಅತಿ ಉದ್ದದ ಪ್ಲ್ಯಾಟ್ಫಾರ್ಮ್ ಒಳಗೆ ನಡ್ಕೊತ ಹೊಂಟೀವಿ. ಇದು ವಾಸ್ಕೋ ಯಶವಂತಪುರ ಟ್ರೈನ್ ನಡೀತಿ. ನಮ್ಮ ತಿರುಪತಿ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಬರತೈತಿ. ನಾವಿವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಒಳಗದೀವಿ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ ಹೋಗ್ಬೇಕು. ಟೈಮಿಗೆ ಇಲ್ಲೇ 5:40 ಆತ. ಇನ್ನೊಂದು 20 ನಿಮಿಷದಾಗ ಟ್ರೈನ್ ಈ ಜಂಕ್ಷನ್ ಬಿಡ್ತೈತಿ. ಆದಷ್ಟು ದೊಡ್ಡ ಹೋಗ್ಬೇಕು ಅಲ್ಲಿಗೆ. ಸ್ನೇಹಿತರೆ, ಇದೆ ನೋಡಿ ನಮ್ಮ ಟ್ರೈನ್ ಹುಬ್ಬಳ್ಳಿಯಿಂದ ತಿರುಪತಿಗೆ ಹೋಗೋದು. ಟ್ರೈನ್ ಸಂಖ್ಯೆ 07658. ಇದು ಇವಾಗ 6 ಗಂಟೆಗೆ ಬಿಡ್ತೈತಿ. ಈ ಟ್ರೈನ್ ಹುಡುಕಕ್ಕೆ ನಾವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂದ್ರೆ 5ನೇ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ, 5ನೇ ಪ್ಲ್ಯಾಟ್ಫಾರ್ಮ್ನಾಗ ಅಲ್ಲಿ ಹುಬ್ಬಳ್ಳಿ ಚಿತ್ರದುರ್ಗ ನಿಂತಿತ್ತು. ಆ ಟ್ರೈನ್ ಆದಮೇಲೆ ಇದು ನಿಂತಿತ್ತು ಹುಬ್ಬಳ್ಳಿ ತಿರುಪತಿ. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಾಗಲಾರ್ದ. ತುಂಬ ಹಂಗೆ ಏನೇನೈತೆ ನೋಡ್ಕೊತ ಬಂದ್ವಿ. ಲಾಸ್ಟಿಗೆ ಸಿಕ್ತಿ, ಇನ್ನೊಂದು 5 ನಿಮಿಷದಾಗ ಸಿಕ್ತಿ. ಇವಾಗ ಟ್ರೈನ್ ಡಿಪಾರ್ಟ್ ಆಕತಿ. ಟ್ರೈನ್ ಜಸ್ಟ್ ಡಿಪಾರ್ಟ್ ಆಯ್ತು. ಅಲ್ಲಿ ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ ಸನ್ರೈಸ್ ಆಗತ್ತೈತಿ. ಇವಾಗ ನಾವು ಗದಗ ಜಂಕ್ಷನ್ನಿಗೆ ಸನಿಯಕ್ಕೆ ಬಂದೀವಿ.
ಟೈಮ್ 7:15 ಆಗೈತಿ. ಟ್ರೈನ್ ತಿರುಪತಿ ಕೊಲ್ಲಾಪುರ ಇನ್ನೊಂದು ಕಾಣೋಲ್ತೀರಿ. ತಿರುಪತಿ ಕೊಲ್ಲಾಪುರ ಮುಂಬೈ ಟ್ರೈನ್ ಇದೆ. ಜಸ್ಟ್ ನಾವು ಗದಗ ಜಂಕ್ಷನ್ಗೆ ರೀಚ್ ಆಗಿದ್ವಿ. ಜಸ್ಟ್ ಕೊಪ್ಪಳ ಜಂಕ್ಷನ್ ರೀಚ್ ಆಗಿವಿ. ಟೈಮು 8:15 ಆಗೈತಿ. ಇಲ್ಲೇ ತಿರುಪತಿಗೆ ಅಲ್ಲಾತೀವಿ. ಇವಾಗ ರೀಚ್ ಆಗಿವಿ ತಿರುಪತಿ. ಟೈಮ್ ರಾತ್ರಿ 9:30 ಆಗೈತಿ. ತಿರುಪತಿ ರೈಲ್ವೆ ಸ್ಟೇಷನ್. ಇವಾಗ ಇಲ್ಲಿ ಪೆಡೆಸ್ಟ್ರಿಯನ್ ಲೈನ್ ಮ್ಯಾಗ SSC ಟೋಕನ್ ಕೊಡೋಲ್ಲಿ ಹೊಂಟಿವಿ. ಇವಾಗ ಜಸ್ಟ್ ವಿಷ್ಣು ನಿವಾಸಂ ಕಡೆ ಹೊಂಟಿವಿ SSC ಟೋಕನ್ ತೊಗೊಳಕ್ಕೆ. ಇದಕ್ಕೆ ದಾರಿ ಇಲ್ಲೇ ನೋಡ್ರಿ, ಇದು ರೈಲ್ವೆ ಸ್ಟೇಷನಿಂದ ಬರೋ ದಾರಿ. ಇಲ್ಲಿಂದ ಈ ಕಡೆ ಹೋಗೋದು ವಿಷ್ಣು ನಿವಾಸಂ ಒಳಗೆ. ಅಷ್ಟೊಂದು ಗದ್ದಿಲ್ರಿ, ಯಾಕಂದ್ರೆ ಈಗ ಟೈಮು 9:30 ಆಗೈತೆ ರಾತ್ರಿ. ನೋಡ್ಬೇಕೇನು ಯಾವಾಗ ಶುರು ಮಾಡ್ತಾರೆ ಟಿಕೆಟ್ ಕೊಡೋಕೆ. ಎಲ್ಲ ಕುಂತಾರ. ಟಿಕೆಟ್ ಸ್ಟಾರ್ಟ್ ಆಗ್ಯಾವ ಅಂತ ಕೊಡೋಕೆ ಎಲ್ಲರೂ ಒಂದು ಕಡೆ ಹೊಂಟ್ರ. ನಾವು ಹೊಂಟಿವಿ. ಎಲ್ಲಿ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ. ನೋಡ್ರಿ ಮನೆಗೆ ಗದ್ದಲೈತಿ ಇಲ್ಲಿ. ನೋಡ್ರಿ ಇಲ್ಲಿ ಬಂದಿವಿ, ಮತ್ತೆ ಇಲ್ಲಿ ಬಂದವ್ರಿ. ಇಲ್ಲಿ ನಮ್ಮನೆ ಗದ್ದಲೈತಿ. ನೋಡಿ ತಾಸ ಪಾಳೆ ಹಚ್ಚಿದ್ಮ್ಯಾಗ SSC ಟೋಕನ್ನ ಸಿಕ್ತಿ. ಸಾಯಂಕಾಲ 6 ಗಂಟೆಗೆ ಅಲಾಟ್ ಮಾಡ್ಯಾರ. ವಿಷ್ಣು ಶ್ರೀನಿವಾಸಂ ಒಳಗೆ ರಾತ್ರಿ SSC ಟೋಕನ್ ತೊಗೊಂಡು ಬೆಳಿಗ್ಗೆ ಅಲ್ಲೇ ಫ್ರೆಶಪ್ ಆಗಿ ಇವಾಗ ಅಲಿಪಿರಿ ಮೆಟ್ಲಿಗೆ ಬಂದೀವಿ. ಇಲ್ಲಿ ಬಂದು ಇಲ್ಲಿ ಹಿಂದೆ ಕಾಣ್ತಾ ಇರೋ ಫ್ರೀ ಲಗೇಜ್ ಕೌಂಟ್ರ್ ಒಳಗೆ ಲಗೇಜ್ ಇಟ್ಟು ಇವಾಗ ನಡ್ಕೊತ ಹೊಂಟಿವಿ. ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ನಡ್ಕೊತ ಹೋಗಕ್ಕೆ. ಫುಟ್ಪಾತ್ ಇವಾಗ ಹೊಂಟಿವಿ. ಇದ್ರ ಮಗ್ಲ ಫ್ರೀ ಲಗೇಜ್ ಕೌಂಟ್ರ್ ಇತ್ತು, ಅಲ್ಲೇ ಲಗೇಜ್ ಕೊಟ್ಟು ಇವಾಗ ಇಲ್ಲಿ ಹೊಂಟಿವಿ. ಇಲ್ಲಿಂದ ಮೆಟ್ಲ ಸ್ಟಾರ್ಟ್ ಆಕ್ಕವು. ನೋಡ್ತಾ ಇರ್ಬೋದು ನೀವು. ಒಂದನೇ ಮೆಟ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ಮೆಟ್ಲ ಹತ್ಕೊಂತ ಹೋಗೋದೊಂದ ಬಾಕಿ. ಮಳೆ ಬರತ್ತೆ ಜೋರು. ಅಂದ್ರೆ ಈಶಾನ್ಯ ಮಾರುತ ಈ ಕಡೆ ಹೊಡೆ ಆಗಲತ್ತನ ಮಳೆ ಬರತ್ತವ ಜೋರಕ್ಕೆ. ರಾಜಗೋಪುರಮ್ಮ ನೋಡ್ತಾ ಇರ್ಬೋದು, ಚೆನ್ನಾಗಿ ಹೊಡಿತಾರೆ ಅಂಥೇಳಿ. ತಿರುಪತಿ ಒಳಗೆ ಕೆಟ್ಟ ಮಳೆ ಐತ್ರಿ. ಮೊದಲನೇ ಅವತಾರ ಮತ್ಸ್ಯಾವತಾರ. ಇಲ್ಲ ಆದಷ್ಟು ಬೇಗ ಮನೆ ಕಟ್ಲಿ ಅಂತೇಳಿ ಈ ಥರ ಕಲ್ಲು ಇಟ್ಟಿರ್ತಾರಲ್ಲಿ. ಎರಡನೇ ಗೋಪುರ ಮೈಸೂರು ಗೋಪುರ. ಮೂರನೇ ಮಂಟಪ ರಾಜ ಓಲು ಮಂಟಪ. 700 ಮೆಟ್ಲ ಹತ್ತಿ ಬಂದೀವಿ. ನೋಡ್ತಾ ಇರ್ಬೋದು, ಇದು ವರಹ ಅವತಾರ. 1000 ಮೆಟ್ಲೆ ಕಂಪ್ಲೀಟ್ ಆಯಿತು. ಇನ್ನೂ 2550 ಮೆಟ್ಲ ಬಾಕಿ ಅದಾವು. ಇದು ವಾಮನ ಅವತಾರ. ಇವಾಗ ಗಾಳಿ ಗೋಪುರ ರೀಚ್ ಆಗಿವಿ. ಮಳೆ ಅಂತೂ ಅನಾಹುತ ಆಗತ್ತಿದೆ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗೈತಿ, ಇನ್ನೂ ನಿಂದ್ರವಲ್ತ. ಇನ್ನು ಮುಂದೆ ಹೋಗೋಣ. ಈಗ 2000 ದಾಟಿ ಬಂದೀವಿ. ಇನ್ನೂ 1550 ಅದಾವ. ಇದು ರಾಮಾವತಾರ. ನಾವು ಇವಾಗ ಸುಮಾರು 2400 ಮೆಟ್ಲ ಹತ್ತಿ ಬಂದೀವಿ. ಮಳೆ ಅಂತೂ ನಿಂತೇ ಇಲ್ಲ, ಬೆಳಗ್ಗೆ ಶುರು ಆಗಿದ್ದೆ. ಇದು ಬಲರಾಮ ಅವತಾರ. ಸ್ಟ್ರೇಟಾಗಿ ತೋರ್ಸೋಕ್ಕಾಗತ್ತಿಲ್ಲ, ಯಾಕಂದ್ರೆ ಭಾಳ ಮಳೆ ಬರತೈತಿ. ಇದು ಕೃಷ್ಣಾವತಾರಮ್ಮ. ಗೋವಿಂದ ಗೋವಿಂದ. ಇದು 10ನೇ ಅವತಾರ ಕಲ್ಕಿ ಅವತಾರ. ಹನುಮ ಕೈ ಬೀಸಿ ನಮ್ಮನ್ನು ಕರೀತಾ ಇದ್ದಾನೆ. ಹನುಮದೇವ. ಇಲ್ಲೊಂದು ದಿವಸ ಸಿಕ್ತಿ ಜಿಂಕಿಯೋ ಚಿಗುರಿಯೋ ಏನೋ ಆಂಟೆಲೋಪ್ ಏನೋ ಅಲ್ಲಿ ಕಾಣಕತ್ತೈತಿ. ಬಹುಶಃ ಅವು ಜಿಂಕಿನ ಅನ್ಸುತ್ತೆ. ಸ್ವಲ್ಪ ಜೂಮ್ ಮಾಡ್ತೀನಿ ತಡ್ರಿ. ಅಲ್ಲಿ ಒಂದು 2 3 4 5 ಅದಾವ. ನಂಬರ್ 2830 ಕೊತ್ತ ಮಂಟಪಮ್ಮ. ಡಿಸ್ಟೆಂಟ್ ತಿರುಮಲ 4.4 ಕಿಲೋಮೀಟ್ರ್ ಐತಿ. ಹೋಗ್ಬೇಕು. ಮಳೆ ಒಂದು ಬರತ್ರಿ, ಕೆಟ್ಟ ನಿಂದ್ರವಲ್ತ ಒಟ್ಟು. ನೋಡ ಬಟ್ ಬರುವಾಗ ಎಲ್ಲ ನೋಡಿದ್ನಿ. ಅಥವಾ ವೆದರ್ ನೋಡ್ಕೋಬೇಕಿತ್ತ, ನೋಡಲಿಲ್ಲ. ಯಾಕಂದ್ರೆ ನಮ್ಮ ಕಡೆ ಈಗೆಲ್ಲ ಚಳಿಗಾಲ ಐತಿ, ಒಣ ಅವೇ.
ಅದಕ್ಕೆ ನಾವು ನೋಡೋಕ್ಕಾಗಲಿಲ್ಲ ಇಲ್ಲೇ ಇರೋದು ಅಂತೇಳಿ. ಸ್ಟೆಪ್ ನಂಬರ್ 2840 ಮುಗಬಾವಿ ಮಂಟಪಮ್ಮ ಬಂದೀವಿ ಬರ ಅಂತೇಳಿ ಗುಡ್ಡದ ಮ್ಯಾಗದೀವಿ. ಗುಡ್ಡನ ಕಾಣೋಲ್ತ ಆ ಥರ ಮಳೆ ಬರಾಕತ್ತೈತಿ. ಫುಲ್ ಮಳೆ ಬರಾಕತ್ತೈತಿ. ಮೊಟ್ಟು ಗೋಪುರಮ್ಮ ಮೊಪಾಲಿ ಮೊಟ್ಟು ಗೋಪುರಮ್ಮ ಅಂತೂ ಇಂತೂ 1.5 ತಾಸು ಅಡ್ಡಾಡಿಂದ ಗೊತ್ತಾತ ಪಿಲ್ಗ್ರಿಮ್ಸ್ ವಿತ್ ಸರ್ವದರ್ಶನ ಟೋಕನ್ಸ್ ಎಲ್ಲಿ ಸಿಗ್ತದೆ ಎಲ್ಲಿ ಐತೆ ಅಂತೇಳಿ. ಇವಾಗ ಈ ಕಡೆ ತೋರಿಸೈತಿ. ಇವಾಗ ಹೊಂಟೀವಿ ಕಡೆ. ಇದ್ರ ಅಪೋಸಿಟ್ TBS ಬಸ್ ಸ್ಟಾಪ್ ಐತಿ. ಸ್ನೇಹಿತರೆ ಫೈನಲಿ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ಹುಬ್ಬಳ್ಳಿಗೆ ರೀಚ್ ಆಗಿವಿ. ನಡಬರ್ಕ ಭಾಳ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಮಳೆ ಬರತ್ತಿತ್ತು ತಿರುಮಲ ಒಳಗೆ ಮತ್ತು ತಿರುಪತಿ ಒಳಗೆ. ಅದಕ್ಕೆ ಮಳೆ ಬಂದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು. ಅದ್ರ ಜೊತೆಗೆ ಅಲ್ಲಿ ತಿರುಪತಿ ಟೆಂಪಲ್ ಒಳಗೆ ಮೊಬೈಲ್ ಅಲೌ ಇದ್ದಿಲ್ಲ. ಆಗ ನಮ್ಗೆ ರೂಮು ಅಲೌಟ್ ಆಗಲಿಲ್ಲ. ಅದಕ್ಕೆ ತಿರುಪತಿ ಯಾವಾಗ ಕಾಲಿಟ್ಟಿವಿ ಅವಾಗ ಮಳೆ ಶುರು ಆಯ್ತು.